Hi students, this is Dr. Nizamuddin, Assistant Professor of Economics, Government First Aid College, Narsimha. In my session 1, I have discussed about the meaning and origin of term money. Then I have discussed about some of the major definitions on money. In my present session number 2, I would like to draw your attention on the forms of money or the kinds of money. ಪ್ರೀತಿಯ ವಿದ್ಯಾರ್ಥಿಗಳೇ, ನನ್ನ ಕಳೆದ ಸೆಷನ್ 1ರಲ್ಲಿ ಹಣ ಹಾಗೂ ಹಣಕಾಸಿನ ಮಾರುಕಟ್ಟೆ ಎನ್ನುವಂತಹ ಈ ಪತ್ರಿಕೆಯಲ್ಲಿ ಹಣ ಅಂದರೆ ಏನು, ಆ ಹಣ ಅನ್ನುವಂತಹ ಪದ ಹೇಗೆ ಬಳಕೆಗೆ ಬಂತು, ಜೊತೆಗೆ ಹಣದ ಅರ್ಥದ ಜೊತೆಗೆ ಹಣದ ಮೇಲೆ ಇರುವಂತಹ ಪ್ರಮುಖ ವ್ಯಾಖ್ಯೆಗಳನ್ನು ನಾನು ಕಳೆದ ಕ್ಲಾಸಲ್ಲಿ ಚರ್ಚೆಯನ್ನು ಮಾಡಿದ್ದೇನೆ. ಇವತ್ತಿನ ನನ್ನ ಚರ್ಚೆಯನ್ನು ಹಣದ ಪ್ರಕಾರಗಳು ಅಥವಾ ಹಣದ ಬಗೆಗಳನ್ನು ನಾನು ಚರ್ಚೆ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾನು ಕಳೆದ ಸೆಷನ್ನಲ್ಲಿ ಹೇಳಿದಂತೆ ಕ್ರೌಥರ್ನ ಪ್ರಕಾರ ಹಣ ಅನ್ನುವಂತಹದ್ದು ಇಟ್ ಈಸ್ ಒನ್ ಆಫ್ ದ ಫಂಡಮೆಂಟಲ್ ಇನ್ವೆನ್ಷನ್ಸ್ ಆಫ್ ದ ಹ್ಯೂಮನ್ ಬೀಯಿಂಗ್. ಮಾನವ ತಾನು ಇದುವರೆಗೆ ಮಾಡಿರುವಂತಹ ಮೂಲಭೂತ ಆವಿಷ್ಕಾರಗಳಲ್ಲಿ ಭಾಳ ಪ್ರಮುಖವಾದಂತಹ ಭಾಳ ಮಹತ್ವವಾದಂತಹ ಆವಿಷ್ಕಾರ ಯಾವುದಪ್ಪ ಅಂತಂದರೆ ಹಣ. ಹಾಗಾದರೆ ಆ ಹಣಕ್ಕಿಂತ ಮುಂಚೆ ನಾವೇನು ಮಾಡ್ತಾ ಇದ್ವಿ, ಯಾವುದನ್ನು ಬಳಸ್ತಾ ಇದ್ವಿ ಅಂತಂದರೆ ಖಂಡಿತವಾಗಿ ನಾವು ಪ್ರಸ್ತಾಪ ಮಾಡಲೇಬೇಕಾದಂತಹ ವಿಷಯ ಏನಪ್ಪ ಅಂತಂದರೆ ಸಾಟಿ ವಿನಿಮಯ ಪದ್ಧತಿ ಅಥವಾ ಬಾರ್ಟರ್ ಸಿಸ್ಟಮ್ ವಾಸ್ ಇನ್ ಪ್ರಾಕ್ಟೀಸ್ ಬಿಫೋರ್ the introduction of money, where the people they used to exchange the goods into the goods. But due to the various defects of the barter system, ಆ ಸಾಟಿ ವಿನಿಮಯ ಪದ್ಧತಿಯ ಸಾಕಷ್ಟು ದೋಷಗಳಿಂದಾಗಿ ನ್ಯೂನತೆಗಳಿಂದಾಗಿ ಮಾನವ ಅದಕ್ಕೆ ಪರ್ಯಾಯವಾಗಿ ಮತ್ತೊಂದು ವಸ್ತುವನ್ನು ಆ ವಿನಿಮಯದ ಉದ್ದೇಶಕ್ಕೆ ಬಳಸಲಿಕ್ಕೆ ಅವನು ಪ್ರಾರಂಭ ಮಾಡ್ತಾನೆ. ಅದು ಕ್ರಮೇಣವಾಗಿ ಸಾಗುತ್ತಾ ಇವತ್ತು ನಾವು ಬಳಸ್ತಿರುವಂತಹ ಹಣಕ್ಕೆ ಬಂದು ನಿಂತಿದೆ. ಹಾಗಾದರೆ ಸಾಟಿ ವಿನಿಮಯ ಪದ್ಧತಿಯಿಂದ ಈಗ ಇರುವಂತಹ ಮಾನಿಟೈಸ್ಡ್ ಎಕಾನಮಿ ಅಂತ ನಾವೇನು ಕರಿತೀವಲ್ವಾ, ಹಣದ ಆರ್ಥಿಕತೆ ಅಂತ ನಾವೇನು ಕರಿತಾ ಇದೀವಲ್ವಾ, ಅದರ ಮಧ್ಯೆ ಆ ಹಣ ಅನ್ನುವಂತಹದ್ದು ಯಾವ್ಯಾವ ಹಂತಗಳನ್ನು ಸಾಗಿ ಬಂದಿದೆ ಅಂತ ನಾವು ನೋಡಿದಾಗ ಇವ್ಲ್ಯೂಷನ್ಸ್ ಅಂತ ಹೇಳ್ತೇವೆ. ಅದರ ಆಧಾರದ ಮೇಲೆ ಒಂದಿಷ್ಟು ಹಣದ ಪ್ರಕಾರಗಳನ್ನು ಬಗೆಗಳನ್ನು ನಾವು ಇಲ್ಲಿ ಚರ್ಚೆಯನ್ನು ಮಾಡಬಹುದು. ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಈಸ್ commodity money. Commodity money. What do you mean by the commodity money? The commodity money was an alternative to the problems of the barter system. When the people they started facing a lot of problems during the barter system, then they started using the selected commodities in order to exchange with the other kinds of the goods. ಅಂದರೆ ಸಾಟಿ ವಿನಿಮಯ ಪದ್ಧತಿಯ ನಂತರದಲ್ಲಿ ಯಾವಾಗ ಸಾಟಿ ವಿನಿಮಯ ಪದ್ಧತಿ ವಿಫಲ ಆಯಿತೋ ಮಾನವ ಸರಕು ರೂಪದ ಹಣವನ್ನು ಬಳಕೆಗೆ ತಗೊಂಬಂದ. ಸೊ ಡ್ಯೂರಿಂಗ್ ದ ಬಾರ್ಟರ್ ಸಿಸ್ಟಮ್ ಗೂಡ್ಸ್ ಯೂಸ್ ಟು ಬಿ ಎಕ್ಸ್ಚೇಂಜ್ ವಿತ್ ದ ಗೂಡ್ಸ್, ಇಟ್ ಇಸ್ ಕಾಲ್ಡ್ ಕಮಾಡಿಟಿ ಮನಿ. ಸೊ ಆ ಸಂದರ್ಭದಲ್ಲಿ ನಾವು ಕೆಲವೊಂದು ಭೌಗೋಳಿಕ ಪ್ರದೇಶಗಳ ಆಧಾರದ ಮೇಲೆ ಕೆಲವೊಂದು ಭೌಗೋಳಿಕ ಪ್ರಾಂತ್ಯಗಳಲ್ಲಿ ಪ್ರಾಣಿಗಳನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ವಿ. ಉದಾಹರಣೆಗೆ ಗೋವಿನ ಬಗ್ಗೆ ನಾವು ಸಾಕಷ್ಟು ಇತಿಹಾಸವನ್ನು ನಾವು ಓದ್ತೀವಿ. ಅವಾಗ ಗೋವನ್ನು ಸಂಪತ್ತು ಅಂತ ಕರಿತಾ ಇದ್ರು. ಗೋವನ್ನು ಇತರೆ ಸರಕುಗಳ ಜೊತೆಗೆ ವಿನಿಮಯವನ್ನು ಮಾಡ್ಕೊಳ್ತಾ ಇದ್ರು. ಇನ್ನು ಕೆಲವೊಂದು ಪ್ರಾಂತ್ಯಗಳಲ್ಲಿ ಆನೆ ದಂತಗಳನ್ನು ವಿನಿಮಯವನ್ನು ಮಾಡ್ಕೊಳ್ತಾ ಇದ್ರು ಇತರೆ ಅಗತ್ಯ ಸರಕುಗಳ ಜೊತೆಗೆ. ಇನ್ನು ಕೆಲವೊಂದು ಪ್ರಾಂತ್ಯಗಳಲ್ಲಿ ಈ ಕೆಲವೊಂದು ವನ್ಯ ಜೀವಿಗಳ ಚರ್ಮವನ್ನು ಕೂಡ ಎಕ್ಸ್ಚೇಂಜನ್ನು ಮಾಡ್ಕೊಳ್ತಾ ಇದ್ದಿದ್ದಂಥ ಇತಿಹಾಸವನ್ನು ನಾವೆಲ್ಲರೂ ಕೂಡ ಓದಿದ್ದೀವಿ. ಅದೇ ರೀತಿ ಇನ್ನು ಕೆಲವೊಮ್ಮೆ ಈ ಸರ್ವರಲ್ಲೂ ಕೂಡ ಬೇಡಿಕೆ ಇರುವಂಥ ಕೆಲವೊಂದು ಧಾನ್ಯಗಳನ್ನು ಕೂಡ ನಾವು ಸರಕು ರೂಪದ ಹಣವನ್ನಾಗಿ ಇತರೆ ಸರಕು ಮತ್ತು ಸೇವೆಗಳೊಂದಿಗೆ ನಾವು ವಿನಿಮಯವನ್ನು ಮಾಡ್ಕೊಳ್ತಾ ಇದ್ವಿ. ಹಾಗಾಗಿ ಆ ಸಾಟಿ ವಿನಿಮಯ ಪದ್ಧತಿಯಲ್ಲಿ ಇದ್ದಂತಹ ಪದ್ಧತಿ ಆಲ್ಮೋಸ್ಟ್ ಆವಾಗ ಏನೋ ಸರಕು ಸೇವೆಗಳನ್ನು ಸರಕುಗಳೊಂದಿಗೆ ವಿನಿಮಯ ಮಾಡ್ಕೊಳ್ತಾ ಇದ್ರು. ಬಟ್ ಕಮಾಡಿಟಿ ಮನಿಯಲ್ಲಿ ನಾವೇನು ಸರ್ವಸ್ವೀಕೃತವಾಗಿರುವಂತಹ ಕೆಲವೊಂದು ಸರಕುಗಳನ್ನು ಐಡೆಂಟಿಫೈ ಮಾಡ್ಕೊಂಡ್ಬಿಟ್ಟು ಆಯಾ ಭೌಗೋಳಿಕ ಪ್ರಾಂತ್ಯಗಳಿಗೆ ಅನುಗುಣವಾಗಿ ಯಾವ್ಯಾವ ಸರಕುಗಳಿಗೆ ಬೇಡಿಕೆ ಇದೆಯೋ ಅವುಗಳನ್ನು ಹಣದ ರೂಪದಲ್ಲಿ ಅವರು ಬಳಸ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದರು. ಬಟ್ ದುರಾದೃಷ್ಟವಶಾತ್ ಅದು
ಭಾಳಷ್ಟು ದಿನ ಅದು ಮುಂದುವರಿಲಿಲ್ಲ. ತದನಂತರದಲ್ಲಿ ಮನುಷ್ಯ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಕಂಡುಕೊಂಡಿದ್ದೇನಪ್ಪ ಅಂತಂದರೆ ಮೆಟಾಲಿಕ್ ಮನಿ, ಅಂದರೆ ಲೋಹದ ಹಣ ಅಂತ ಹೇಳ್ತೇವೆ. ವಾಟ್ ಈಸ್ ಮೆಟಾಲಿಕ್ ಮನಿ? ಇಟ್ ಈಸ್ ಇಶ್ಯೂಡ್ ಬೈ ದ ಸೆಂಟ್ರಲ್ ಬ್ಯಾಂಕ್ ಆಫ್ ಎ ಕಂಟ್ರಿ. ಸೊ ಫಸ್ಟ್ ವಿ ಮಸ್ಟ್ ರಿಮೆಂಬರ್ ದಾಟ್ ಈ ಹಣ ಅನ್ನುವಂಥದ್ದು ಯಾರು ಇವತ್ತು ಇಶ್ಯೂ ಮಾಡೋದು ಅಂತಂದರೆ ಒಂದು ದೇಶದ ಕೇಂದ್ರ ಬ್ಯಾಂಕ್. ನಮ್ಮ ದೇಶದಲ್ಲಿ ರಿಸರ್ವ್ ಬ್ಯಾಂಕ್ ಅಂತ ಹೇಳ್ತೀವಿ, ಅಮೆರಿಕದಲ್ಲಿ ಫೆಡರಲ್ ರಿಸರ್ವ್ ಬ್ಯೂರೋ ಅಂತ ಹೇಳ್ತೀವಿ, ಇಂಗ್ಲೆಂಡಲ್ಲಿ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಅಂತ ಹೇಳ್ತೀವಿ. ಹೀಗೆ ಪ್ರತಿ ದೇಶದಲ್ಲೂ ಕೂಡ ಒಂದು ಕೇಂದ್ರ ಬ್ಯಾಂಕ್ ಅನ್ನೋದು ಇರುತ್ತೆ. ಸೊ ದಿಸ್ ಮೆಟಾಲಿಕ್ ಮನಿ ಇಸ್ ಇಶ್ಯೂಡ್ ಬೈ ದ ಸೆಂಟ್ರಲ್ ಬ್ಯಾಂಕ್ ಆಫ್ ಎ ಕಂಟ್ರಿ ಇನ್ ದ ಫಾರ್ಮ್ ಆಫ್ ಮೆಟಲ್ಸ್ ದಟ್ ಆಕ್ಟ್ ಆಸ್ ಅ ಲೀಗಲ್ ಟೆಂಡರ್ ಮನಿ ಇನ್ ದ ಎಕಾನಮಿ. ಒಂದು ದೇಶದ ಕೇಂದ್ರ ಬ್ಯಾಂಕ್ ಅನ್ನುವಂತಹದ್ದು ಲೋಹಗಳಿಂದ ತಯಾರಿಸಿದಂತಹ ನಾಣ್ಯಗಳನ್ನು ಹಣದ ರೂಪದಲ್ಲಿ, ಅದು ಲೀಗಲ್ ಟೆಂಡರ್ ಅಂದರೆ ಶಾಸನಬದ್ಧವಾದಂತಹ ಹಣವನ್ನಾಗಿ ಅಲ್ಲಿ ಬಳಕೆಗೆ ತರುತ್ತೆ ಅಥವಾ ಅಲ್ಲಿ ಚಲಾವಣೆಗೆ ತರುತ್ತೆ. ಅವುಗಳೆಲ್ಲವುಗಳನ್ನು ಕೂಡ ನಾವೇನಂತ ಕರಿತೇವೆ? ಮೆಟಾಲಿಕ್ ಮನಿ ಅಥವಾ ಲೋಹದ ಹಣ ಅಂತ ಹೇಳ್ತೇವೆ. ಹಾಗಾದರೆ ಒಂದು ದೇಶದ ಕೇಂದ್ರ ಬ್ಯಾಂಕ್ ಮಾತ್ರ ಲೋಹದ ಹಣವನ್ನು ಬಳಕೆಗೆ ತಂದಿದ್ದ ಅಂತ ನೋಡೋದಾದರೆ ಖಂಡಿತ ಇಲ್ಲ. ಈಗಿನ ಆರ್ಥಿಕತೆಯನ್ನು ನಾವು ಅದರ ಒಂದು ಹಿನ್ನೆಲೆನ ನೋಡಿದಾಗ, ಅದರ ಒಂದು ಪುರಾತನ ಒಂದು ಕಾಲಕ್ಕೆ ನಾವು ಹೋದಾಗ, ಸಾಕಷ್ಟು ರಾಜ ವ್ಯವಸ್ಥೆ ಇದ್ದಾಗ, ಕಿಂಗ್ಶಿಪ್ ಇದ್ದಾಗ, ಹಲವಾರು ರಾಜರು ತಮ್ಮ ತಮ್ಮ ಸಾಮ್ರಾಜ್ಯಗಳಲ್ಲಿ ಚಿನ್ನದ, ಬೆಳ್ಳಿಯ, ತಾಮ್ರದ ಈ ರೀತಿಯ ನಾಣ್ಯಗಳನ್ನು ಅವರು ಟಂಕಸಾಲೆ ಹಾಕಿಸ್ಬಿಟ್ಟು ತಮ್ಮ ತಮ್ಮ ಮುದ್ರೆಗಳನ್ನು ಅದರ ಮೇಲೆ ಒತ್ತು ಬಿಟ್ಟು ಆ ಒಂದು ಸಾಮ್ರಾಜ್ಯದಲ್ಲಿ ಚಲಾವಣೆಗೆ ತರ್ತಾ ಇದ್ರು. ಅದನ್ನು ಈಗಿನ ವ್ಯವಸ್ಥೆಯಲ್ಲಿ ಒಂದು ದೇಶದ ಕೇಂದ್ರ ಬ್ಯಾಂಕು ಮೆಟಾಲಿಕ್ ಕಾಯಿನ್ಸನ್ನು ಬಳಕೆಗೆ ಅಥವಾ ಚಲಾವಣೆಗೆ ತರುತ್ತೆ. ಈ ಲೋಹದ ಹಣವನ್ನು ಅಥವಾ ಮೆಟಾಲಿಕ್ ಕಾಯಿನ್ಸನ್ನು ಮತ್ತೆ ನಾವು ಪುನಃ ಎರಡು ರೀತಿಯಲ್ಲಿ ನಾವು ವರ್ಗೀಕರಣವನ್ನು ಮಾಡಬಹುದು. ಮೆಟಾಲಿಕ್ ಕಾಯಿನ್ಸ್ ಆರ್ ಮೆಟಾಲಿಕ್ ಮನಿ ಕ್ಯಾನ್ ಬಿ ಡಿವೈಡೆಡ್ ಆಸ್ ಬಿಲೋ. ದ ಫಸ್ಟ್ ಒನ್ ಈಸ್ ಫುಲ್ ಬಾಡಿಡ್ ಆರ್ ಸ್ಟ್ಯಾಂಡರ್ಡ್ ಮನಿ. ದ ಸೆಕೆಂಡ್ ಒನ್ ಇಸ್ ಕಾಲ್ಡ್ ಟೋಕನ್ ಮನಿ. ಅಂದರೆ ಈ ಲೋಹದ ಹಣವನ್ನು ಎರಡು ರೀತಿಯಲ್ಲಿ ನಾವು ವರ್ಗೀಕರಣವನ್ನು ಮಾಡಬಹುದು. ಮೊದಲನೆಯದು ಫುಲ್ ಬಾಡಿಡ್. ಫುಲ್ ಬಾಡಿಡ್ ಅಂತಂದ್ರೇನು? ಪೂರ್ಣ ಲೋಹಭರಿತ ಹಣ. ಪೂರ್ಣ ಲೋಹಭರಿತ ಹಣ ಆರ್ ಸ್ಟ್ಯಾಂಡರ್ಡ್ ಮನಿ ಅಂತ ಹೇಳಿದ್ರೇನು? ಪ್ರಮಾಣಿತ ಹಣ ಅಂತ ಹೇಳ್ತೀವಿ. ಪ್ರಮಾಣಿತ ಹಣ ಅಥವಾ ಪೂರ್ಣ ಲೋಹಭರಿತ ಹಣ ಅಂತ ಹೇಳ್ತೇವೆ. ವಾಟ್ ಆ್ಯಕ್ಚುಲಿ ಈಸ್ ದಿಸ್ ಫುಲ್ ಬಾಡಿಡ್ ಮನಿ? ಇಟ್ ರೆಫರ್ಸ್ ಟು ಮನಿ ಇನ್ ವಿಚ್ ಫೇಸ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಇಂಟ್ರಿನ್ಸಿಕ್ ವ್ಯಾಲ್ಯೂ. ಅಂದರೆ ಯಾವುದೇ ಒಂದು ಹಣಕ್ಕೆ, ಯಾವುದೇ ಒಂದು ನಾಣ್ಯಕ್ಕೆ ಎರಡು ರೀತಿಯ ವ್ಯಾಲ್ಯೂಗಳು ಇರ್ತವೆ. ಒಂದು ಫೇಸ್ ವ್ಯಾಲ್ಯೂ ಅಂದರೆ ಆ ನಾಣ್ಯದ ಮೌಖಿಕ ಬೆಲೆ, ಮತ್ತೊಂದೇನು ಆ ನಾಣ್ಯದಲ್ಲಿ ಹುದುಗಿರುವಂತಹ ಬೆಲೆ ಅಥವಾ ಒಂದು ಹುದುಗಿರುವಂತಹ ಮೌಲ್ಯ. ಅದನ್ನು ನಾವೇನಂತ ಕರಿತಾ ಇದ್ದೀವಿ? ಇಂಟ್ರಿನ್ಸಿಕ್ ವ್ಯಾಲ್ಯೂ. ಇಂಟ್ರಿನ್ಸಿಕ್ ವ್ಯಾಲ್ಯೂ ಅಂತಂದ್ರೇನು? ಆಂತರಿಕವಾದಂತಹ ಒಂದು ಮೌಲ್ಯ. ಫೇಸ್ ವ್ಯಾಲ್ಯೂ ಅಂತಂದ್ರೇನು? ಅದರ ಒಂದು ಮೌಖಿಕ ಮೌಲ್ಯ. ಸೊ ಪೂರ್ಣ ಲೋಹಭರಿತ ಹಣ ಅಥವಾ ಪ್ರಮಾಣಿತ ಹಣ ಅಂತ ನಾವು ಕರೆದಾಗ ಅದರಲ್ಲಿ ಈ ಇಂಟ್ರಿನ್ಸಿಕ್ ವ್ಯಾಲ್ಯೂ ಮತ್ತು ಫೇಸ್ ವ್ಯಾಲ್ಯೂ ಒಂದಕ್ಕೊಂದು ಏನಾಗಿರುತ್ತೆ? ಈಕ್ವಲ್ ಆಗಿರುತ್ತೆ, ಸಮನಾಗಿರುತ್ತೆ. ಅಂದರೆ ಯಾವುದೇ ಹಣದ, ನಾಣ್ಯದ ಅದರ ಹುದುಗಿರುವ ಮೌಲ್ಯ ಅಂದರೆ ಆಂತರಿಕ ಮೌಲ್ಯ ಅದರ ಬಾಹ್ಯ ಮೌಲ್ಯ ಅಥವಾ ಮೌಖಿಕ ಮೌಲ್ಯಕ್ಕೆ ಸಮನಾಗಿದ್ದರೆ ಅದನ್ನು ನಾವು ಫುಲ್ ಬಾಡಿಡ್ ಮನಿ ಅಂತ ಹೇಳ್ತೇವೆ. ಅದರ ಮುದ್ರೆ, ಅದರ ಒಂದು ಗುರುತುಗಳು ಹಾಳಾಗಿದ್ರೂ ಕೂಡ ಅದರ ಹುದುಗಿರುವ ಮೌಲ್ಯ ಹಾಳಾಗೋದಿಲ್ಲ. ಹಾಗಾಗಿ ನಾವು ಪುರಾತನ ಕಾಲದಲ್ಲಿ ನಾವು ಇದಕ್ಕೆ ಉದಾಹರಣೆಯನ್ನು ಕೊಡೋದಾದರೆ, ಪುರಾತನ ಕಾಲದಲ್ಲಿ ರಾಜರು ಚಿನ್ನ ಮತ್ತು ಬೆಳ್ಳಿಯ ನಾಣ್ಯಗಳನ್ನು ಚಲಾವಣೆಗೆ ತರ್ತಾ ಇದ್ರು. ಅದರಲ್ಲಿ ಅದರ ಫೇಸ್ ವ್ಯಾಲ್ಯೂ ಮತ್ತು ಇಂಟ್ರಿನ್ಸಿಕ್ ವ್ಯಾಲ್ಯೂ. ಆ ಇಂಟ್ರಿನ್ಸಿಕ್ ವ್ಯಾಲ್ಯೂ ಅಂತ ಹೇಳಿದಾಗ ಹುದುಗಿರೋ ಮೌಲ್ಯ, ಫೇಸ್ ವ್ಯಾಲ್ಯೂ ಅಂತ ಹೇಳಿದಾಗ ಅದರ ಬಾಹ್ಯ ಮೌಲ್ಯ, ಎರಡು ಕೂಡ ಏನಾಗ್ತಾ ಇತ್ತು? ಸಮನಾಗಿರ್ತಾ ಇತ್ತು. ನಾವು ಹಿಂದೆ ಈ ಚಿನ್ನ ಮತ್ತು ಬೆಳ್ಳಿಯ ನಾಣ್ಯಗಳನ್ನು ನಾವು ಅದಕ್ಕೆ ಉದಾಹರಣೆಯನ್ನಾಗಿ ನಾವು ಕೊಡಬಹುದು. ಇನ್ನು ಮುಂದುವರೆದು ಟೋಕನ್ ಮನಿ. ವಾಟ್ ಡಸ್ ದ ಟೋಕನ್ ಮನಿ ರೆಫರ್ಸ್? ಇಟ್ ರೆಫರ್ಸ್ ಟು ಮನಿ ಇನ್ ವಿಚ್ ಫೇಸ್ ವ್ಯಾಲ್ಯೂ ಈಸ್ ಹೈಯರ್ ದ್ಯಾನ್ ದ ಇಂಟ್ರಿನ್ಸಿಕ್ ವ್ಯಾಲ್ಯೂ. ನಾನು ಈಗಷ್ಟೇ ಹೇಳಿದ್ದೀನಿ, ಒಂದು ನಾಣ್ಯಕ್ಕೆ, ಒಂದು ಹಣಕ್ಕೆ ಎರಡು ಮೌಲ್ಯ ಇರ್ತವೆ. ಒಂದು ಹುದುಗಿರುವ ಮೌಲ್ಯ, ಮತ್ತೊಂದು ಬಾಹ್ಯ ಮೌಲ್ಯ. ಟೋಕನ್ ಮನಿ ಅಥವಾ ಸಾಂಕೇತಿಕ ಹಣ ಅಂತ ನಾವು ಕರಿಬೇಕಾದ್ರೆ, ಕನ್ನಡದಲ್ಲಿ ನಾವು ಇದಕ್ಕೆ ಸಾಂಕೇತಿಕ ಹಣ ಅಂತ ಹೇಳ್ತೇವೆ. ಆ ಸಾಂಕೇತಿಕ ಹಣ ಅಂತ ನಾವು ಕರಿಬೇಕಾದ್ರೆ ಅದರ ಮೌಖಿಕ ಮೌಲ್ಯ ಅಥವಾ ಅದರ ಬಾಹ್ಯ ಮೌಲ್ಯ ಅದರ ಹುದುಗಿರುವ ಮೌಲ್ಯಕ್ಕಿಂತ ಏನಾಗಿರುತ್ತೆ? ಜಾಸ್ತಿ ಇರುತ್ತೆ. ಅಂದರೆ ಆ ನಾಣ್ಯದ
ಹುದುಗಿರುವ ಮೌಲ್ಯ, ಆಂತರಿಕ ಮೌಲ್ಯ ಕಡಿಮೆ ಇರುತ್ತೆ, ಅದರ ಬಾಹ್ಯ ಮೌಲ್ಯ ಏನಾಗಿರುತ್ತೆ, ಹೆಚ್ಚಾಗಿರುತ್ತೆ. ಸೊ ಈ ತರಹದ ಹಣವನ್ನು ನಾವೇನಂತ ಕರಿತೇವೆ, ಸಾಂಕೇತಿಕ ಹಣ. ಉದಾಹರಣೆಯನ್ನು ಕೊಡೋದಾದರೆ, ಇವತ್ತಿನ ವ್ಯವಸ್ಥೆಯಲ್ಲಿ ನಾವು ಬಳಸ್ತಿರುವಂತಹ ಎಲ್ಲ ನಾಣ್ಯಗಳಿಗೆ ಇರುವಂತಹ ಒಂದು ಮೌಲ್ಯವನ್ನು ನಾವೇನಂತ, ಈಗಿನ ನಾವು ವ್ಯವಸ್ಥೆಯಲ್ಲಿ ನಾವು ಬಳಸ್ತಿರುವಂಥ ನಾಣ್ಯಗಳು ಎಲ್ಲವನ್ನು ಕೂಡ ನಾವು ಟೋಕನ್ ಮನಿ ಅಂತ ಹೇಳ್ಬೋದು. ಈಗ ನಾಣ್ಯಗಳು 5 ರೂಪಾಯಿ ಕಾಯಿನ್ ಇದೆ, 10 ರೂಪಾಯಿ ಕಾಯಿನ್ ಅಂತ ಹೇಳ್ತೇವೆ. ಸೊ ಅದರಲ್ಲಿ ಫೇಸ್ ವ್ಯಾಲ್ಯೂ 10 ರೂಪಾಯಿ ಇದೆ, ಬಟ್ ಅದರ ಚಿಹ್ನೆ, ಲಾಂಛನ, ಸರ್ಕಾರದ ಮುದ್ರೆ ಇವೆಲ್ಲ ಹಾಳಾಯಿತು ಅಂತಂದರೆ ಅದನ್ನು ಯಾರಾದರೂ ಜನರಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ತಾರ ಸಿಸ್ಟಮ್ ಅಲ್ಲಿ? ಖಂಡಿತ ಮಾಡ್ಕೊಳ್ಳೋದಿಲ್ಲ. ಯಾಕೆ ಮಾಡ್ಕೊಳ್ಳೋದಿಲ್ಲ ಅಂತಂದ್ರೆ, ಅದರ ಚಿಹ್ನೆ, ಗುರುತು, ಅದರ ರೂಪ ಎಲ್ಲ ಹಾಳಾದಾಗ ಅದು ತನ್ನ ಬಾಹ್ಯ ಮೌಲ್ಯವನ್ನು ಕಳ್ಕೊಂಡ್ಬಿಡುತ್ತೆ. ಅದರ ಹುದುಗಿರುವ ಮೌಲ್ಯ ಅದೇನಾದರೂ ಆರ್ಡಿನರಿ ಸ್ಕ್ರಾಪಿಗೆ ನಾವು ಬಳಸ್ಕೋಬೇಕೇ ಹೊರತು ಅದರ ಹುದುಗಿರುವ ಮೌಲ್ಯ ಚಿನ್ನ ಮತ್ತು ಬೆಳ್ಳಿದ ನಾಣ್ಯಗಳಿಗಿದ್ದಂತೆ ಅಷ್ಟೇ ಇರೋದಿಲ್ಲ. ಸೊ ದಿಸ್ ಈಸ್ ಟೋಕನ್ ಮನಿ. ಇನ್ನು ಮುಂದುವರೆದು ಈ ಮೆಟಾಲಿಕ್ ಮನಿ ಸಾಕಷ್ಟು ಸಮಸ್ಯೆಗಳನ್ನು ಹುಟ್ಟು ಹಾಕಿದಾಗ, ಮೆಟಾಲಿಕ್ ಮನಿಯನ್ನು ನಾವು ಸಾಗಿಸೋದು ತುಂಬ ಕಷ್ಟ ಆದಾಗ, ಬೇರೆ ಬೇರೆ ಸಂದರ್ಭಗಳಲ್ಲಿ ಮೆಟಾಲಿಕ್ ಮನಿ ನಾವು ಬಳಸ್ಕೊಳ್ಳೋದು ಹೆಚ್ಚು ಕಷ್ಟ ಸಾಧ್ಯ ಆದಾಗ ಮಾನವ ಕಂಡುಕೊಂಡಿದ್ದು ಮತ್ತೆ ಒಂದು ಇನ್ವೆನ್ಷನ್ ಯಾವುದಪ್ಪ ಅಂತ ಹೇಳಿದರೆ ಪೇಪರ್ ಮನಿ ಅಂತ ಹೇಳ್ತೇವೆ. ವಾಟ್ ಈಸ್ ಪೇಪರ್ ಮನಿ? ವೆನ್ ಸ್ಟ್ಯಾಂಡರ್ಡ್ ಮನಿ ಆಫ್ ಎ ಕಂಟ್ರಿ issued by the central bank is paper currency note, it is called paper money. So what is paper money? Paper money is a standard money. ಅಂತಂದರೆ ಒಂದು ದೇಶದ ಪ್ರಮಾಣಿತ ಹಣ. ಅದು ಯಾರು ಇಶ್ಯೂ ಮಾಡಿರಬೇಕು? issued by the central bank. ಒಂದು ದೇಶದ ಕೇಂದ್ರ ಬ್ಯಾಂಕು ಒಂದು ರಾಷ್ಟ್ರದಲ್ಲಿ ಅಥವಾ ಒಂದು ದೇಶದಲ್ಲಿ ಚಲಾವಣೆಗೆ ತಂದಿರುವಂತಹ ಪ್ರಮಾಣಿತ ಹಣ ಕಾಗದದಿಂದ ಮಾಡಲ್ಪಟ್ಟಿದ್ದರೆ ಅದನ್ನು ನಾವು ಕಾಗದದ ಹಣ ಅಂತ ಹೇಳ್ತೇವೆ. ಸೊ ಏನು ಹೇಳಿದೆ ನಾನು ಅದನ್ನು? ಪೇಪರ್ ಮನಿ ಇಸ್ ಅ ಸ್ಟ್ಯಾಂಡರ್ಡ್ ಮನಿ ಆಫ್ ಎ ಕಂಟ್ರಿ ವಿಚ್ ಇಸ್ ಇಶ್ಯೂಡ್ ಬೈ ದ ಸೆಂಟ್ರಲ್ ಬ್ಯಾಂಕ್. ವಿಚ್ ಇಸ್ ಇಶ್ಯೂಡ್ ಬೈ ದ ಸೆಂಟ್ರಲ್ ಬ್ಯಾಂಕ್ ಅಂದರೆ ಒಂದು ದೇಶದ ಕೇಂದ್ರ ಬ್ಯಾಂಕ್ ಅನ್ನುವಂತಹದ್ದು ಆ ದೇಶದ ಚಲಾವಣೆಯ ಉದ್ದೇಶಕ್ಕಾಗಿ ಪ್ರಮಾಣಿತ ಹಣವನ್ನು, ಅಂದರೆ ಸ್ಟ್ಯಾಂಡರ್ಡ್ ಆಗಿ ಪ್ರಮಾಣಿತ ಹಣವನ್ನು ಕಾಗದದ ನೋಟುಗಳ ರೂಪದಲ್ಲಿ ಚಲಾವಣೆಗೆ ತಂದಾಗ ಅದನ್ನು ನಾವೇನಂತ ಕರಿತೇವೆ? ಅದನ್ನು ನಾವು ಕಾಗದದ ಹಣ ಅಥವಾ ಪೇಪರ್ ಮನಿ ಅಂತ ಹೇಳ್ತೇವೆ. ಆ ಪೇಪರ್ ಮನಿ ಅಂತಂದರೆ ಕಾಗದದ ನೋಟುಗಳು ಅಲ್ಲಿ ಚಲಾವಣೆಯಲ್ಲಿ ಇರ್ತವೆ. ಆ ಕಾಗದದ ನೋಟುಗಳನ್ನು ಹೊರಡಿಸೋ ಅಧಿಕಾರ ಯಾರಿಗಿರುತ್ತೆ? ಆ ದೇಶದ ಕೇಂದ್ರ ಬ್ಯಾಂಕಿಗೆ ಮಾತ್ರ ಇರುತ್ತೆ. ಆ ಹಣ ಹಾಗಾದರೆ ಒಂದೊಂದು ಬ್ಯಾಂಕು ಒಂದೊಂದು ಹಣವನ್ನು ಚಲಾವಣೆಗೆ ತರುತ್ತಾ? ವಾಣಿಜ್ಯ ಬ್ಯಾಂಕುಗಳಿಗೆ ಅಧಿಕಾರ ಇರುತ್ತಾ? ಖಂಡಿತವಾಗಿಲ್ಲ. ಅದು ಸ್ಟ್ಯಾಂಡರ್ಡ್ ಮನಿ ಆಗಿರುತ್ತೆ, ಅದು ಲೀಗಲ್ ಟೆಂಡರ್ ಮನಿ ಆಗಿರುತ್ತೆ, ಅದು ಶಾಸನಬದ್ಧ ಹಣವಾಗಿರುತ್ತೆ, ಅದು ಸರ್ವ ಸ್ವೀಕೃತಿಯ ಒಂದು ಗುಣವನ್ನು ಹೊಂದಿರುತ್ತೆ. ಸೊ ಈ ಪೇಪರ್ ಮನಿಯನ್ನು ಅಥವಾ ಕಾಗದದ ಹಣವನ್ನು ಮತ್ತೆ ನಾವು 3 ರೀತಿಯಲ್ಲಿ ವರ್ಗೀಕರಣವನ್ನು ಮಾಡಬಹುದು. ಪೇಪರ್ ಮನಿ ಕ್ಯಾನ್ ಬಿ ಡಿವೈಡೆಡ್ ಇಂಟು 3 ಟೈಪ್ಸ್. ಒನ್ ಇಸ್ ಕಾಲ್ಡ್ ಕನ್ವರ್ಟಿಬಲ್ ಪೇಪರ್ ಮನಿ, ಆ್ಯಂಡ್ ಸೆಕೆಂಡ್ ಒನ್ ಇಸ್ ಕಾಲ್ಡ್ ಇನ್ಕನ್ವರ್ಟಿಬಲ್ ಪೇಪರ್ ಮನಿ, ಆ್ಯಂಡ್ ಥರ್ಡ್ ಒನ್ ಇಸ್ ಕಾಲ್ಡ್ ರೆಪ್ರೆಸೆಂಟೇಟಿವ್ ಮನಿ. ಸೊ ಕಾಗದದ ಹಣವನ್ನು ನಾವು 3 ರೀತಿಯಲ್ಲಿ ಡಿವೈಡ್ ಮಾಡ್ತೇವೆ. ಕನ್ವರ್ಟಿಬಲ್ ಪೇಪರ್ ಮನಿ ಅಂತ ಹೇಳಿದಾಗ ಏನು? ಪರಿವರ್ತನೀಯ ಕಾಗದದ ಹಣ. ಕನ್ವರ್ಟಿಬಲ್ ಪೇಪರ್ ಮನಿ ಅಂತ ಹೇಳಿದ್ರೆ ಏನು? ಪರಿವರ್ತನೀಯ ಕಾಗದದ ಹಣ. ಎರಡನೇದು ಇನ್ಕನ್ವರ್ಟಿಬಲ್ ಪೇಪರ್ ಮನಿ ಅಂತ ಹೇಳಿದ್ರೆ ಏನು? ಅಪರಿವರ್ತನೀಯ ಕಾಗದದ ಹಣ ಅಂತ ಹೇಳ್ತೇವೆ. ಇನ್ನು ಮೂರನೆಯದಾಗಿ ರೆಪ್ರೆಸೆಂಟೇಟಿವ್ ಮನಿ ಅಂತ ಹೇಳಿದರೆ ಪ್ರಾತಿನಿಧಿಕ ಹಣ ಅಂತ ಕರಿತೇವೆ. ಈಗ ಕನ್ವರ್ಟಿಬಲ್ ಪೇಪರ್ ಮನಿ ಅಂದರೆ ಏನು? ಪರಿವರ್ತನೀಯ ಕಾಗದದ ಹಣ ಅಂದರೆ ಏನು? ಯಾವ ದೇಶದಲ್ಲಿ ಅಲ್ಲಿನ ಕೇಂದ್ರ ಬ್ಯಾಂಕು ಚಲಾವಣೆಗೆ ತಂದಂತಹ ಕಾಗದದ ಹಣವನ್ನು ಚಿನ್ನ ಮತ್ತು ಬೆಳ್ಳಿಯ ನಾಣ್ಯಗಳಿಗೆ ಪರಿವರ್ತನೆ ಮಾಡಲಿಕ್ಕೆ ಅವಕಾಶ ಇದ್ದರೆ ಅದನ್ನು ನಾವು ಪರಿವರ್ತನೀಯ ಕಾಗದದ ಹಣ ಅಂತ ಕರಿತೇವೆ. ಅಂದರೆ ಯಾವುದಕ್ಕೆ ನಾವು ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಆಗುವಂತಿದ್ರೆ ಚಿನ್ನ ಮತ್ತು ಬೆಳ್ಳಿಗೆ. ಅದೇ ರೀತಿ ಯಾವ ದೇಶದಲ್ಲಿ ಚಲಾವಣೆಯಲ್ಲಿರುವಂತಹ ಕಾಗದದ ಹಣ ಚಿನ್ನ ಮತ್ತು ಬೆಳ್ಳಿಗೆ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯವಾಗದೇ ಇದ್ದರೆ ಆ ದೇಶದಲ್ಲಿ ಕೇಂದ್ರ ಬ್ಯಾಂಕೇ ಹೊರಡಿಸಿರುತ್ತೆ. ಆದರೆ ಅದನ್ನು ನಾವು ಚಿನ್ನ ಮತ್ತು ಬೆಳ್ಳಿಗೆ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಇಲ್ಲದೇ ಇದ್ದಾಗ
ಆ ರೀತಿಯ ಅಥವಾ ಆ ತರಹದ ಹಣವನ್ನು ನಾವು ಇನ್ಕನ್ವರ್ಟೇಬಲ್ ಪೇಪರ್ ಮನಿ ಅಂತ ಕರಿತೇವೆ. ಸೊ ಇನ್ಕನ್ವರ್ಟೇಬಲ್ ಪೇಪರ್ ಮನಿಗೆ ಆ ಹಣವನ್ನು, ಕಾಗದದ ಹಣವನ್ನು ಚಲಾವಣೆಗೆ ತರಲಿಕ್ಕೆ ಅಷ್ಟೇ ಪ್ರಮಾಣದ ಚಿನ್ನ ಮತ್ತು ಬೆಳ್ಳಿಯ ಭದ್ರತೆಯನ್ನ ಸೆಂಟ್ರಲ್ ಬ್ಯಾಂಕ್ ಅಲ್ಲಿ ಕೊಟ್ಟಿರುವುದಿಲ್ಲ. ಸೊ ಹಾಗಾಗಿ ಇನ್ಕನ್ವರ್ಟೇಬಲ್ ಪೇಪರ್ ಮನಿ ಅಂತಂದ್ರೆ ಏನು? ಸೊ ವಿಚ್ ಕ್ಯಾನಾಟ್ ಬಿ ಕನ್ವರ್ಟೆಡ್ ಇನ್ ಟು ದ ಗೋಲ್ಡ್ ಆರ್ ಸಿಲ್ವರ್. ಸೊ ದಟ್ ಮನಿ ಇಸ್ ಕಾಲ್ಡ್ ಇನ್ಕನ್ವರ್ಟೇಬಲ್ ಪೇಪರ್ ಮನಿ. ಯಾವುದನ್ನ ಚಿನ್ನ ಮತ್ತು ಬೆಳ್ಳಿಗೆ ಕನ್ವರ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ವೋ ಅದು ಅಪರಿವರ್ತನೀಯ ಕಾಗದದ ಹಣ. ಯಾವುದನ್ನ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಇದೆಯೋ ಅದನ್ನು ನಾವು ಪರಿವರ್ತನೀಯ ಕಾಗದದ ಹಣ ಅಂತ ಕರಿತೇವೆ. ಇನ್ನು ಮೂರನೇದಾಗಿರುವಂಥದ್ದು ರೆಪ್ರೆಸೆಂಟೇಟಿವ್ ಮನಿ, ಅಂದರೆ ಪ್ರಾತಿನಿಧಿಕ ಹಣ. ಏನು ಇದು ಪ್ರಾತಿನಿಧಿಕ ಹಣ ಅಂತ ಹೇಳಿದ್ರೆ, ಯಾವ ದೇಶದಲ್ಲಿ ಆ ದೇಶದ ಕೇಂದ್ರ ಬ್ಯಾಂಕು ಚಲಾವಣೆಗೆ ತಂದಿರುವಂತಹ ಕಾಗದದ ಹಣಕ್ಕೆ ಪ್ರತಿಯಾಗಿ 100% ಸೊ 100% ಚಿನ್ನ ಮತ್ತು ಬೆಳ್ಳಿಯನ್ನ ಭದ್ರತೆಯನ್ನಾಗಿಟ್ಟಿರಲಾಗುತ್ತದೆಯೋ, ಎಲ್ಲಿ ಕೇಂದ್ರ ಬ್ಯಾಂಕಿನಲ್ಲಿ ಒಂದು 500 ಕೋಟಿ ರೂಪಾಯಿ ಕಾಗದದ ಹಣವನ್ನು ಚಲಾವಣೆಗೆ ತರಬೇಕು ಅಂತ ಹೇಳಿದ್ರೆ 500 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಚಿನ್ನ ಮತ್ತು ಬೆಳ್ಳಿಯನ್ನ ಸರ್ಕಾರ ಭದ್ರತೆಯನ್ನಾಗಿ ಇಲ್ಲಿಟ್ಟಿರಬೇಕು, ಕೇಂದ್ರ ಬ್ಯಾಂಕಿನಲ್ಲಿ ಕಡ್ಡಾಯವಾಗಿ ಇಟ್ಟಿದ್ದರೆ ಆ ಒಂದು 500 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಚಿನ್ನ ಮತ್ತು ಬೆಳ್ಳಿಯ ಆಧಾರದ ಮೇಲೆ 500 ಕೋಟಿ ರೂಪಾಯಿ ಕಾಗದದ ಹಣವನ್ನು ಚಲಾವಣೆಗೆ ತಂದಿದ್ದರೆ ಅದನ್ನು ನಾವೇನಂತ ಕರಿತೇವೆ? ಪ್ರಾತಿನಿಧಿಕ ಹಣ. ಹಾಗಾದ್ರೆ ಪ್ರಾತಿನಿಧಿಕ ಅಂದ್ರೆ ಯಾಕೆ? ಆ ಹಣ ಯಾವುದನ್ನ ಪ್ರತಿನಿಧಿಸ್ತಾ ಇದೆ ಅಂತಂದ್ರೆ ಚಿನ್ನ ಮತ್ತು ಬೆಳ್ಳಿಯನ್ನ ಪ್ರತಿನಿಧಿಸ್ತಾ ಇದೆ. ಆ ಕಾರಣಕ್ಕಾಗಿ ಅಂತಹ ಹಣವನ್ನು ನಾವು ಪ್ರಾತಿನಿಧಿಕ ಹಣ ಅಂತ ಕರಿತೇವೆ. ಆ್ಯಂಡ್ ನೀವು ಈ ಪ್ರಾತಿನಿಧಿಕ ಹಣ ಅಬ್ವಿಯಸ್ಲಿ ಅದೇ ಯಾವ ತರಹದ ಹಣ ಅಂತ ನಾವು ಹೇಳ್ಬೋದು, ಇಟ್ ಇಸ್ ಅ ಕನ್ವರ್ಟಿಬಲ್ ಪೇಪರ್ ಮನಿ. ಯಾಕಂತಂದರೆ ಯಾವ ಸಂದರ್ಭದಲ್ಲಿ ಬೇಕಾದರೂ ಮತ್ತೆ ಪುನಃ ಕಾಗದದ ಹಣವನ್ನು ನಾವು ಹಿಂಪಡೆದು ಚಿನ್ನ ಮತ್ತು ಬೆಳ್ಳಿಗೆ ನಾವು ಅದನ್ನು ಕನ್ವರ್ಟನ್ನು ಮಾಡಬಹುದು. ಸೊ ದಟ್ ಈಸ್ ಅನದರ್ ಥಿಂಗ್. ಇನ್ನು ಈ ಪೇಪರ್ ಮನಿಯ ನಂತರ ಇವತ್ತಿನ ಒಂದು ಮಾನಿಟೈಸ್ಡ್ ಎಕಾನಮಿಯಲ್ಲಿ ಹೆಚ್ಚೆಚ್ಚು ಬಳಕೆಗೆ ಬಂದಿರುವಂಥದ್ದು ಬ್ಯಾಂಕ್ ಮನಿ. ಸಾಮಾನ್ಯವಾಗಿ ನಾವು ಕೆಲವೊಂದು ಸಂದರ್ಭಗಳಲ್ಲಿ ಬ್ಯಾಂಕ್ ಮನಿ ಅನ್ನುವಂಥ ಪದವನ್ನು ನಾವು ಬಳಸ್ತಾ ಇರ್ತೇವೆ. ವಾಟ್ ಈಸ್ ಬ್ಯಾಂಕ್ ಮನಿ? ಇಟ್ ಈಸ್ ಆಲ್ಸೋ ಕಾಲ್ಡ್ ಕ್ರೆಡಿಟ್ ಮನಿ. ಬ್ಯಾಂಕ್ ಮನಿ ಇಸ್ ಆಲ್ಸೋ ಕಾಲ್ಡ್ ಕ್ರೆಡಿಟ್ ಮನಿ. ಅಂದರೆ ಇದನ್ನು ನಾವು ಉದ್ದರಿ ಹಣ ಅಥವಾ ಸಾಲದ ಹಣ ಅನ್ನುವಂಥ ಹೆಸರಿನಲ್ಲಿ ಕೂಡ ನಾವು ಇದನ್ನು ಕರಿತೇವೆ. ಉದ್ದರಿ ಹಣ ಅಂತ ನಾವು ಬೇಕಾದ್ರೆ ಇದನ್ನು ತುಂಬ ಕನ್ನಡದಲ್ಲಿ ನಾವು ಟ್ರಾನ್ಸ್ಲೇಟನ್ನು ಮಾಡ್ಬೋದು. ದ ಬ್ಯಾಂಕ್ ಮನಿ is nothing but credit money which is in the form of check, which is in the form of draft, ಬಿಲ್ ಆ್ಯಂಡ್ ಪ್ರಾಮಿಸರಿ ನೋಟ್. ಅಂದರೆ ಬ್ಯಾಂಕು ಹಣ ಅನ್ನುವಂಥದ್ದು ಶುದ್ಧವಾದಂತಹ ಹಣ ಅಲ್ಲ, ಆದರೆ ಹಣಕ್ಕೆ ಸಮೀಪವಾಗಿರುವಂತಹದ್ದು. ನಾನು ಮುಂದೆ ಅದನ್ನು ನಿಯರ್ ಮನಿ ಅಸೆಟ್ಟಲ್ಲಿ ಚರ್ಚೆಯನ್ನು ಮಾಡ್ತೇನೆ. ಸೊ ಬ್ಯಾಂಕ್ ಮನಿ ಅನ್ನುವಂತಹದ್ದು ಯಾವುದು? ಅದು ಶುದ್ಧವಾಗಿ ಲಿಕ್ವಿಡ್ ನೇಚರ್ ಅಲ್ಲ, ಅಂದರೆ ಏನು ದ್ರವ್ಯತೆಯನ್ನು ಪಡ್ಕೊಂಡಿರೋದಿಲ್ಲ. ಆದರೆ ಬ್ಯಾಂಕು ಅದು ಕೆಲವು ಸಂದರ್ಭಗಳಲ್ಲಿ ಹಣವನ್ನು ಈ ರೂಪದಲ್ಲಿಗೂ ಕೂಡ ಅದನ್ನು ಬಳಸಬಹುದು. ಯಾವ ರೂಪದಲ್ಲಿ? ಬ್ಯಾಂಕ್ ಅನ್ನುವಂಥದ್ದು ಹಣವನ್ನು ಚೆಕ್ನ ರೂಪದಲ್ಲಿ ಇಶ್ಯೂ ಮಾಡಬಹುದು, ಅಥವಾ ಡ್ರಾಫ್ಟ್ ರೂಪದಲ್ಲಿ ಇಶ್ಯೂವನ್ನು ಮಾಡಬಹುದು. ಬಿಲ್ಸ್ ಅಂತ ಹೇಳ್ತೇವೆ, ಹುಂಡಿಗಳು ಅಂತ ಕರಿತೇವೆ ನಾವು ಕನ್ನಡದಲ್ಲಿ. ಆ ಹುಂಡಿಗಳ ರೂಪದಲ್ಲಿ ಇದನ್ನು ನಾವು ಬಳಸಬಹುದು. ಪ್ರಾಮಿಸರಿ ನೋಟ್ ಅಥವಾ ವಾಗ್ದಾನ ಪತ್ರಗಳನ್ನು ಪ್ರಾಮಿಸರಿ ನೋಟ್ ರೂಪದಲ್ಲೂ ಕೂಡ ಬಳಕೆಗೆ ತಂದಿರಬಹುದು. ಸೊ ಈ ಬ್ಯಾಂಕ್ಗಳು ಬಳಸುವಂತಹ ಅಥವಾ ಬ್ಯಾಂಕ್ಗಳು ಅಂದರೆ ವಾಣಿಜ್ಯ ಬ್ಯಾಂಕ್ಗಳು ಕೊಡುವಂತಹ ಚೆಕ್ ಆಗಿರ್ಬೋದು, ಡ್ರಾಫ್ಟ್ ಆಗಿರ್ಬೋದು, ಅದೇ ರೀತಿ ಕೇಂದ್ರ ಬ್ಯಾಂಕಿನಿಂದ ಕೊಟ್ಟಿರುವಂತಹ ಅದು ಟ್ರೆಜರಿ ಬಿಲ್ಸ್ ಆಗಿರ್ಬೋದು, ಇವೆಲ್ಲವುಗಳು ಕೂಡ ಏನಾಗಿರ್ತವೆ? ಅವೆಲ್ಲವೂ ಕೂಡ ಬ್ಯಾಂಕ್ ಮನಿ ಅಂತ ಹೇಳ್ತೇವೆ, ಅಥವಾ ಇದನ್ನು ನಾವು ಬ್ಯಾಂಕಿನ ಹಣ ಅಂತ ಕರಿತೇವೆ. ಇದಕ್ಕೆ ನಾವು ಮತ್ತೆ ಉದ್ದರಿ ಹಣ ಅಥವಾ ಕ್ರೆಡಿಟ್ ಮನಿ ಅನ್ನುವಂತಹ ಹೆಸರಿನಿಂದ ನಾವು ಇದನ್ನು ಬಳಸಬಹುದು. ಇನ್ನು ಬಹಳ ಪ್ರಮುಖವಾಗಿರುವಂತಹದ್ದು ನಿಯರ್ ಮನಿ. ನಿಯರ್ ಮನಿ ಅಂತಂದ್ರೆ ಏನು? ಇಟ್ ಈಸ್ ನಥಿಂಗ್ ಬಟ್ ವಿಚ್ ಈಸ್ ನಿಯರ್ ಟು ಮನಿ. ಇಟ್ ಈಸ್ ನಾಟ್ ಮನಿ ಆ್ಯಕ್ಚುಲಿ. ನಿಯರ್ ಮನಿ ಇಸ್ ನಾಟ್ ಡೈರೆಕ್ಟ್ಲಿ ಅ ಮನಿ, ಬಟ್ ಇಟ್ ಈಸ್ ವೆರಿ ನಿಯರ್ ಟು ದ ಮನಿ. ಇದು ಸಾಮೀಪ್ಯ ಹಣ ಅಂತ ಕರಿತೇವೆ ಕನ್ನಡದಲ್ಲಿ. ಸಾಮೀಪ್ಯ ಹಣ ಅಂತಂದ್ರೆ ಏನು? ಇದು ಶುದ್ಧವಾದಂತಹ ಹಣ ಅಲ್ಲ. ಶುದ್ಧವಾದಂತಹ ಹಣ ಅಂತಂದ್ರೆ 100% ದ್ರವ್ಯತೆಯ ರೂಪವನ್ನು ಪಡ್ಕೊಂಡಿರೋದಿಲ್ಲ, ಆದರೆ ಹೆಚ್ಚು ದ್ರವ್ಯತೆಗೆ ಹತ್ತಿರವಾಗಿರುತ್ತೆ, ಹಣಕ್ಕೆ ಅದೇನಾಗಿರುತ್ತೆ? ಹತ್ತಿರವಾಗಿರುತ್ತೆ. ಸೊ ನಿಯರ್ ಮನಿ ರೆಫರ್ಸ್ ಟು ಹೈಲಿ ಲಿಕ್ವಿಡ್ ಶಾರ್ಟ್ ಟರ್ಮ್ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ such as treasury bills, securities that can be converted into ಕ್ಯಾಶ್. ಸೊ ಈ ಸಾಮೀಪ್ಯ ಹಣ ಅನ್ನುವಂಥದ್ದು
ಈ ನಗದು ರೂಪದ ಹಣವನ್ನು ನಾವು ಬದಿಗಿಟ್ಟಾಗ ನಗದು ರೂಪದ ಹಣವನ್ನು ನಾವು ಬದಿಗಿಟ್ಟಾಗ ಅದರ ನಂತರದಲ್ಲಿ ಹಣಕ್ಕೆ ತುಂಬ ಹತ್ತಿರವಾಗಿರುವಂತಹದ್ದು. ಅಂದರೆ ಈ ನಿಯರ್ ಮನಿಯನ್ನು ನಾವು ಯಾವ ಸಂದರ್ಭಕ್ಕಾದರೂ ಕೂಡ ಗರಿಷ್ಠ ಪ್ರಮಾಣದ ಮೌಲ್ಯ ನಷ್ಟ ಆದಂತೆ, ವಿತೌಟ್ ಲಾಸ್ ಆಫ್ ವ್ಯಾಲ್ಯೂ ಆ್ಯಂಡ್ ವಿತೌಟ್ ಲಾಸ್ ಆಫ್ ಟೈಮ್, ಹೆಚ್ಚು ಕಾಲ ವಿಳಂಬ ಆಗದೇನೆ ಅದರ ಮೌಲ್ಯ ನಷ್ಟ ಆಗದಂತೆ ತಕ್ಷಣಕ್ಕೆ ನಾವು ನಗದನ್ನಾಗಿ ಏನು ಮಾಡಬಹುದು, ಪರಿವರ್ತನೆಯನ್ನು ನಾವು ಮಾಡಬಹುದು. ಇಟ್ಸ್ ವೆರಿ ಈಸಿಲಿ, ವಿತೌಟ್ ಲಾಸ್ ಆಫ್ ಟೈಮ್ ಆ್ಯಂಡ್ ವಿತೌಟ್ ಲಾಸ್ ಆಫ್ ವ್ಯಾಲ್ಯೂ, ಇಟ್ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ದ cash. The near money is a money. It refers to and certain instruments. And what type of the instrument? Short term money market instruments ಅಂತ ಹೇಳ್ತೇವೆ. ಅಂತಂದ್ರೆ ಈ ಹಣದ ಮಾರುಕಟ್ಟೆಯಲ್ಲಿ ಬಳಸುವಂತಹ ಅಲ್ಪಾವಧಿಯ ಇನ್ಸ್ಟ್ರೂಮೆಂಟ್ಸ್ ಇದಾವಲ್ಲ, ಪತ್ರಗಳಿದಾವಲ್ಲ, ಈ ಅಲ್ಪಾವಧಿಯ ಪತ್ರಗಳನ್ನ ಅದರ ಮೌಲ್ಯ ನಷ್ಟ ಆಗದೆ, ಅದರ ಕಾಲ ವಿಳಂಬ ಆಗದೆ, ತುಂಬ ಕಡಿಮೆ ಸಮಯದಲ್ಲಿ ಹಣಕ್ಕೆ ನಾವು ಪರಿವರ್ತಿಸಬಹುದು. ಉದಾಹರಣೆಗೆ ಯಾವುದು? ಟ್ರೆಜರಿ ಬಿಲ್ಸ್ ಅಂತ ನಾವು ಹೇಳಿದ್ದೀವಿ, ಖಜಾನೆಯ ಹುಂಡಿಗಳು ಅಂತ ಹೇಳ್ತೇವೆ. ಇನ್ನು ಸೆಕ್ಯೂರಿಟೀಸ್ ಅಂತ ಹೇಳಿದ್ರೇನು, ಭದ್ರತಾ ಪತ್ರಗಳು ಅಂತ ಹೇಳ್ತೇವೆ. ಈ ಖಜಾನೆಯ ಹುಂಡಿಗಳನ್ನು, ಭದ್ರತಾ ಪತ್ರಗಳು, ಇವೆಲ್ಲ ಸರ್ಕಾರದಿಂದ ಹೊರಡಿಸಲ್ಪಟ್ಟಿರೋದ್ರಿಂದ ತುಂಬನೇ ಇದಕ್ಕೆ ಬೇಡಿಕೆ ಇರುತ್ತೆ. ಯಾವ ಸಂದರ್ಭದಲ್ಲಿ ಬೇಕಾದರೂ ಕೂಡ ನೀವು ಇದನ್ನು ಹಣಕ್ಕೆ ನೀವು ಕನ್ವರ್ಟನ್ನು ನೀವು ಮಾಡಬಹುದು. ಹೀಗಾಗಿ ಇದು ಹಣ ಅಲ್ಲದೆ ಇದ್ರೂ ಕೂಡ ನಾವು ಇದನ್ನು ಸಾಮೀಪ್ಯ ಹಣ ಅಂತ ಹೇಳ್ತೀವಿ. ದಿಸ್ ನಾನ್ ಕ್ಯಾಶ್ ಅಸೆಟ್ ವಿಚ್ ಕೆನಾಟ್ ಬಿ ಯೂಸ್ಡ್ ಡೈರೆಕ್ಟ್ಲಿ ಫಾರ್ ಟ್ರಾನ್ಸಾಕ್ಷನ್ ಇಸ್ ಕಾಲ್ಡ್ ನಿಯರ್ ಮನಿ. ಅಂದರೆ ಈ ಸಾಮೀಪ್ಯ ಹಣವನ್ನು ನಾವು ಸಾಮಾನ್ಯವಾಗಿ ಈ ಬೇರೆ ನಮ್ಮ ದೈನಂದಿನ ವ್ಯವಹಾರ ಚಟುವಟಿಕೆಗಳಲ್ಲಿ ನಾವು ನೇರವಾಗಿ ನಮ್ಮ ತರಕಾರಿಗಳನ್ನು, ಹಣ್ಣು ಹಂಪಲುಗಳನ್ನು ಅಥವಾ ದಿನಸಿ ತಗೊಳ್ಳಲಿಕ್ಕೆ ನಾವು ಪರ್ಚೇಸ್ ಮಾಡಲಿಕ್ಕೆ ನಾವು ಅದನ್ನು ನಿಯರ್ ಮನಿಯನ್ನು ಬಳಸಲಿಕ್ಕೆ ಬರೋದಿಲ್ಲ. ಆದರೆ ಇದು ಹಣಕ್ಕೆ ಹತ್ತಿರವಾಗಿರುವಂಥದ್ದು. ನಾವು ಟ್ರೆಜರಿ ಬಿಲ್ ರೂಪದಲ್ಲಿ ನಮ್ಮ ಹತ್ರ ಇದ್ದರೆ ಅಥವಾ ಸೆಕ್ಯೂರಿಟಿಗಳ ರೂಪದಲ್ಲಿ ಇದ್ದರೆ, ನಮಗೆ ಹಣದ ಅಗತ್ಯತೆ ಇದ್ದಾಗ ತುಂಬ ತುರ್ತಾಗಿ ಅದನ್ನು ನಾವು ಹಣದ ರೂಪದಲ್ಲಿ ಕನ್ವರ್ಟನ್ನು ನಾವು ಮಾಡಬಹುದು, ಅದರ ಮಾರಾಟವನ್ನು ಮಾಡುವುದರ ಮೂಲಕ. ಅದನ್ನು ನಾವು ನಿಯರ್ ಮನಿ ಅಂತ ಕರಿತೇವೆ. ಇನ್ನು ಕೊನೆಯದಾಗಿ ಪ್ಲಾಸ್ಟಿಕ್ ಮನಿ. What is plastic money? Nowadays, the plastic money has become a very popular. The government of India, after this demonetization, it is promoting the use of more and more plastic money in an economy. That is a cashless economy ಅಂತ ಎಲ್ಲ ಮಾತಾಡ್ತಾರೆ ಅಲ್ವಾ. ಕ್ಯಾಶ್ಲೆಸ್ ಎಕಾನಮಿ, ನಗದು ರೂಪದಲ್ಲಿ ವ್ಯವಹಾರ ಮಾಡಬೇಡ್ರಿ. ಸೊ ಎವ್ರಿವೇರ್ there should be a continuous financial transaction ಇರಬೇಕು. ಬಟ್ ಥ್ರೂ ವಾಟ್ ಅಂತ ಹೇಳಿದ್ರೆ, ಥ್ರೂ ದ ಪ್ಲಾಸ್ಟಿಕ್ ಮನಿ. ಸೊ ವಿಚ್ ಆರ್ ದಿಸ್ ಪ್ಲಾಸ್ಟಿಕ್ ಮನಿ? ದ ಹಾರ್ಡ್ ಪ್ಲಾಸ್ಟಿಕ್ ಕಾರ್ಡ್ಸ್ ಲೈಕ್ ಕ್ರೆಡಿಟ್ ಕಾರ್ಡ್ಸ್, debit cards, ATM cards, which we use in daily transaction in place of actual bank notes is called ಪ್ಲಾಸ್ಟಿಕ್ ಮನಿ ಅಂತ ಹೇಳ್ತೀವಿ ನಾವು. ಸೊ ಈ ಬ್ಯಾಂಕ್ಗಳಿಂದ ಹೊರಡಿಸಲ್ಪಟ್ಟಿರುವಂತಹ ಕ್ರೆಡಿಟ್ ಕಾರ್ಡ್ಸ್, ಡೆಬಿಟ್ ಕಾರ್ಡ್ಸ್, ATM ಕಾರ್ಡ್ಸ್ಗಳಿದಾವಲ್ವಾ, ಇವನ್ನ ನಾವು ಹಣದ ಸ್ಥಾನದಲ್ಲಿ ನಮ್ಮ ವ್ಯವಹಾರಗಳಿಗೆ ನಾವು ಇವತ್ತು ಬಳಸ್ತಾ ಇದ್ದೀವಿ. ನಾವೊಂದು ಕರೆಂಟ್ ಬಿಲ್ಲನ್ನು ಕಟ್ಟಬೇಕು ಅಂತ ಹೇಳಿದ್ರು ಕೂಡ ನಾವು ಅದನ್ನು ಕೆಲವೊಮ್ಮೆ ನಾವು ಡೆಬಿಟ್ ಕಾರ್ಡನ್ನು ಪೇಮೆಂಟ್ ಮಾಡ್ತೇವೆ. ಅಥವಾ ಒಂದು ಪೆಟ್ರೋಲ್ ಹಾಕಿಸ್ಬೇಕು ಅಂತ ಹೇಳಿದಾಗ ನಾವು ಕ್ರೆಡಿಟ್ ಕಾರ್ಡನ್ನು ಬಳಸ್ಕೊಳ್ತೇವೆ. ಅಥವಾ ಕೆಲವೊಮ್ಮೆ ನಾವು ATM ಕಾರ್ಡ್ಗಳ ಮೂಲಕ ಸಾಕಷ್ಟು ವ್ಯವಹಾರಗಳನ್ನು ಮಾಡ್ತೇವೆ. ಅಲ್ಲಿ ನೇರವಾಗಿ ಹಣದ ಬಳಕೆ ಇಲ್ಲದೇ ಇದ್ರೂ ಕೂಡ ಆ ವ್ಯವಹಾರಗಳು ನಡೀತಾ ಇದ್ದಾವೆ. ಯಾವುದರ ಮೂಲಕ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಮನಿಯ ಮೂಲಕ. ಹಾಗಾಗಿ ವಿದ್ಯಾರ್ಥಿಗಳೇ, ಈ ಪ್ಲಾಸ್ಟಿಕ್ ಮನಿ ಅನ್ನುವಂಥದ್ದು ಈಗ ಪ್ರಸ್ತುತ ಚರ್ಚೆಯಲ್ಲಿ ಇರುವಂತಹ ಒಂದು ಹಣದ ಪ್ರಕಾರ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ನನ್ನ ಚರ್ಚೆಯಲ್ಲಿ ಹಣದ ವಿವಿಧ ಪ್ರಮುಖ ಬಗೆಗಳನ್ನು ಅಥವಾ ಪ್ರಕಾರಗಳನ್ನು ನಾನು ಚರ್ಚೆಯನ್ನು ಮಾಡಿದ್ದೇನೆ. ನನ್ನ ಮತ್ತೆ ಮುಂದಿನ ಚರ್ಚೆಯಲ್ಲಿ ನಾನು ಈ ಹಣ ಮತ್ತು ಹಣಕಾಸಿನ ಮಾರುಕಟ್ಟೆಗೆ ಸಂಬಂಧಪಟ್ಟಂಥ ಮತ್ತೊಂದು ವಿಷಯವನ್ನು ನಾನು ಚರ್ಚೆಯನ್ನು ಮಾಡ್ತೇನೆ. ಅಲ್ಲಿವರೆಗೆ ಒಂದು ಸಣ್ಣ ವಿರಾಮ. ಜೈ ಹಿಂದ್.